ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂತ ಈಶ್ವರಪ್ಪನವರು ಪಕ್ಷೇತರವಾಗಿ ನಾನು ಗೆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಂಬಲಿಸ್ತೀನಿ ಅಂತ ಹೇಳಿ ಆರಂಭದಲ್ಲೇ ಹೇಳಿದ್ರು. ಈಶ್ವರಪ್ಪನವರು ಈಗ ಹೇಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಾನು ಬೆಂಬಲಿಸ್ತೀನಿ ಅಂತ ಹೇಳಿ. ಪ್ರಧಾನಿ ಮೋದಿ ಭಾವಚಿತ್ರಕ್ಕಾಗಿ ಕಾನೂನು ಮೊರೆ ಕೂಡ ಹೋಗಿದ್ದಾರೆ ಈಶ್ವರಪ್ಪ. ಮೋದಿ ಫೋಟೋ ಬಳಕೆಗೆ ಕೋರ್ಟ್ ಮೊರೆ ಹೋಗಿದ್ದಾರೆ ಈಶ್ವರಪ್ಪನವರು. ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರಿಂದ ಮೋದಿ ಫೋಟೋ ಬಳಕೆ. ಈಶ್ವರಪ್ಪ ಅವರನ್ನ ಟೀಕಿಸಿದ್ದ ಸಂಸದ ಬಿವೈ ರಾಘವೇಂದ್ರ ಬಿಜೆಪಿಯ ಅಭ್ಯರ್ಥಿ. ಶಿವಮೊಗ್ಗ ಕೋರ್ಟ್ಗೆ ಕೇವಿಯಟ್ ಅನ್ನು ಈಶ್ವರಪ್ಪನವರು ಸಲ್ಲಿಸಿದ್ದಾರೆ. ಆ ಮೂಲಕ ನಾನು ಪಕ್ಷೇತರ ಅಭ್ಯರ್ಥಿ ಆದರೂ ಕೂಡ ನಾನು ಗೆದ್ದರೆ ಮೋದಿಯನ್ನೇ ಬೆಂಬಲಿಸುವುದು. ಹೀಗಾಗಿ ಮೋದಿ ಫೋಟೋ ಬಳಕೆಗೆ ಕೋರ್ಟ್ ಮೊರೆ ಹೋಗಿದ್ದಾರೆ ಈಶ್ವರಪ್ಪನವರು. ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಅವರನ್ನ ಬಿವೈ ರಾಘವೇಂದ್ರ ಟೀಕೆ ಮಾಡಿದ್ರು. ಸಂಸದ ಬಿವೈ ರಾಘವೇಂದ್ರ ಶಿವಮೊಗ್ಗ ಕೋರ್ಟ್ಗೆ ಈಗ ಕೇವಿಯಟ್ ಅನ್ನು ಸಲ್ಲಿಸಿ ಈಶ್ವರಪ್ಪನವರು ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋವನ್ನು ಪ್ರಚಾರದ ಸಮಯದಲ್ಲಿ ನಾನು ಬಳಸ್ತೀನಿ ಅನ್ನುವ ಅನುಮತಿಗೋಸ್ಕರ ಕೋರ್ಟ್ ಮೊರೆ ಹೋಗಿದ್ದಾರೆ. ಈಶ್ವರಪ್ಪನವರು ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ತಮ್ಮ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅಂಥೇಳಿ ರೆಬಲ್ ಆಗಿರುವ ಈಶ್ವರಪ್ಪ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧವೇ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಧಿಕೃತ ಬಿಜೆಪಿಯ ಅಭ್ಯರ್ಥಿ ಆಗಿದ್ದರೂ ಕೂಡ ಪಕ್ಷೇತರವಾಗಿ ಈಶ್ವರಪ್ಪನವರು ಸ್ಪರ್ಧೆ ಮಾಡುವ ಮೂಲಕ ಕೌಂಟರ್ ಕೊಡೋಕೆ ಮುಂದಾಗಿದ್ದಾರೆ. ಮೊನ್ನೆ ಅಷ್ಟೇ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಅವರನ್ನು ಅಮಿತ್ ಶಾ ಅವರು ಮಾತನಾಡೋದಕ್ಕೆ ಕರೆದಿದ್ರು, ಕಾಲ್ ಮಾಡಿದ್ರು. ಆದರೆ ಅವರ ಮಾತುಕತೆ ಆಗಿರಲಿಲ್ಲ. ಹಾಗೆ ವಾಪಸ್ ಬಂದಿದ್ರು. ಹೋದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ಈಗ ಈಶ್ವರಪ್ಪನವರು ತಮ್ಮ ನಡೆ ಮೋದಿ ಫೋಟೋ ಬಳಸ್ತೀನಿ ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್ ಈಗ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ್, ಈಶ್ವರಪ್ಪನವರ ವರಸೆ ಎಂಥದ್ದು, ಹೇಗೆ ನಡೀತಾ ಇದೆ ಅವ್ರ ಲೆಕ್ಕಾಚಾರ ಎಲ್ಲ? ಭೀಮಾ ನಾಯ್ಕ್. ರಂಜಿತ್, ಮೋದಿ ಭಾವಚಿತ್ರಕ್ಕೆ ಈಗ ಶಿವಮೊಗ್ಗದಲ್ಲಿ ಬಿಗ್ ಫೈಟ್ ಶುರುವಾಗಿರುವಂತದ್ದು. ಏನು ಅಂದ್ರೆ ಅಧಿಕೃತ ಅಭ್ಯರ್ಥಿ ಬಿಜೆಪಿಯ ಅಥವಾ ಎನ್ಡಿಎ ಅಧಿಕೃತ ಅಭ್ಯರ್ಥಿಯಾಗಿ ಸಂಸದ ಬಿವೈ ರಾಘವೇಂದ್ರ ಅವರು ಇದ್ದಾರೆ. ಇವರು ಏನು ಈಶ್ವರಪ್ಪನವರು ತಮ್ಮ ಮಗನಿಗೆ ಟಿಕೆಟ್ ಸಿಗಿಲ್ಲ ಅನ್ನೋ ಕಾರಣಕ್ಕೆ ಈಗಾಗಲೇ ಬಂಡಾಯವಾಗಿ ಸ್ಪರ್ಧಿಸಿರುವಂತದ್ದು. ಹಾಗಾಗಿ ಏನು ಈಶ್ವರಪ್ಪನವರು ಈಗಾಗಲೇ ಎಲ್ಲಾ ಕಾರ್ಯಕ್ರಮದಲ್ಲಿ ಈಗ ಪ್ರಧಾನಿ ಮೋದಿಗಳ ಫೋಟೋವನ್ನ ಬಳಸ್ತಿರುವಂತದ್ದು. ಹಾಗಾಗಿ ಈ ಹಿಂದೆನೆ ಸಂಸದ ಬಿವೈ ರಾಘವೇಂದ್ರ ಮತ್ತೆ ಜಿಲ್ಲಾ ಬಿಜೆಪಿ ಇದಕ್ಕೆ ಆಕ್ಷೇಪವನ್ನ ಮಾಡಿತ್ತು. ಅಂದ್ರೆ ಈ ಒಂದು ಮೋದಿ ಫೋಟೋವನ್ನ ಇಟ್ಕೊಂಡು ಮತ ಕೇಳುವಂತ ಕೆಲಸವನ್ನ ಈಶ್ವರಪ್ಪನವರು ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಈಶ್ವರಪ್ಪನವರು ಸಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ರಾಘವೇಂದ್ರ ಅವರ ಅಪ್ಪನ ಆಸ್ತಿನ ಅನ್ನುವಂತ ಹೇಳಿಕೆಯನ್ನ ಸಹ ಕೊಟ್ಟಿದ್ರು. ಹಾಗಾಗಿ ಈಗ ಮತ್ತೆ ಮುಂದೆ ತೊಂದರೆ ಆಗಬಹುದು ಎನ್ನುವ ನಿಟ್ಟಿನಲ್ಲಿ ಈಶ್ವರಪ್ಪನವರು ಈಗ ಶಿವಮೊಗ್ಗ ಕೋರ್ಟ್ ನಲ್ಲಿ ಕೇವಿಯಟ್ ಅನ್ನ ಸಲ್ಲಿಸಿರುವಂತದ್ದು. ಚುನಾವಣೆಯ ಸ್ಪರ್ಧೆ ಎಚ್ಚರಿಕೆ ಹೆಜ್ಜೆಯನ್ನ ಈಗಾಗಲೇ ಈಶ್ವರಪ್ಪನವರು ಇಟ್ಟಿರುವಂತದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ಭೀಮಾ ನಾಯ್ಕ್ ನಿಮ್ಮೆಲ್ಲ ಮಾಹಿತಿಗಾಗಿ.